ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಕ್ವಶನ್ಸ್ ಏನಿದೆ ಇಷ್ಟು ಕಲ್ತ್ಕೊಂಡ್ರೆ ಸಾಕು, ನೀವು ನಿಮ್ಮ ಟೆಸ್ಟಲ್ಲಿ ಈಸಿಯಾಗಿ ಪೂರ್ತಿ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಇಲ್ಲಿ ಟೋಟಲ್ 7 ಕ್ವಶನ್ ಪೇಪರ್ಸ್ ಇದೆ. ಇದೆಲ್ಲ ಲಾಸ್ಟ್ ಇಯರ್ದು 2025 ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್. ನಿಮಗೆ ಗೊತ್ತಿರೋ ಹಾಗೆ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ ಬೇರೆ ಇರುತ್ತೆ. ಹಾಗಾಗಿ ಲಾಸ್ಟ್ ಇಯರ್ದು 7 ಕ್ವಶನ್ ಪೇಪರ್ಸ್ ಇದೆ ಬೇರೆ ಬೇರೆ ಡಿಸ್ಟ್ರಿಕ್ಕಿಂದು. ಇದರಲ್ಲಿರುವಂಥ ಎಲ್ಲ ಕ್ವಶನ್ಸು ನಿಮ್ಮ ಫಸ್ಟ್ ಟೆಸ್ಟಿಗೆ ತುಂಬ ಇಂಪಾರ್ಟೆಂಟು. ಮೋಸ್ಟ್ ಎಲ್ಲ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಇಲ್ಲೂ ನೋಡ್ಬೋದು ನೀವು ಕೆಲವು ಕ್ವಶನ್ಸ್ ಏನಿದೆ 7 ಕ್ವಶನ್ ಪೇಪರ್ಸಲ್ಲಿ ಎಷ್ಟೊಂದು ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಆ ಕ್ವಶನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಕಲೀರಿ. ನೀಟಾಗಿ ಓದ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಯಾವ್ಯಾವ ಕ್ವಶನ್ಸ್ ಇದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ನೀಟಾಗಿ ಕಲ್ತ್ಕೊಳ್ಳಿ, ರಿವಿಷನ್ ಮಾಡ್ಕೊಂಡು ಹೋಗಿ ಟೆಸ್ಟ್ ಹೋಗೋದಕ್ಕಿಂತ ಮುಂಚೆ. ಈ ಎಲ್ಲ ಕ್ವಶನ್ಸ್ ನಿಮಗೆ ಬರೀ ಟೆಸ್ಟಿಗೆ ಮಾತ್ರ ಅಲ್ಲ, ಮಿಡ್ ಟರ್ಮ್ ಎಕ್ಸಾಮ್ಗೂ ಇಂಪಾರ್ಟೆಂಟು, ಪ್ರಿಪ್ರೇಟರಿ ಎಕ್ಸಾಮ್ಗೂ ಇಂಪಾರ್ಟೆಂಟ್, ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಮೋಸ್ಟ್ ಇಲ್ಲಿರುವಂಥ ಕ್ವಶನ್ಸೇ ಬರುತ್ತೆ. ಹಾಗಾಗಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಇಷ್ಟು ಕಲ್ತ್ಕೊಂಡ್ರೆ ಸಾಕು, ಈಸಿಯಾಗಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನೀವು ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ಮತ್ತೆ ಬೇರೆ ಯಾವುದ್ಯಾವುದೋ ವಿಡಿಯೋ ವಾಚ್ ಮಾಡಬೇಕು ಅಂತಿಲ್ಲ, ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಹುಡುಕೋದಕ್ಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತಿಲ್ಲ. ಇದೊಂದು ವಿಡಿಯೋ ಸಾಕು, ಇದರಲ್ಲಿರೋ ಕ್ವಶನ್ಸ್ ಕಲ್ತ್ಕೊಳ್ಳಿ, ಸಾಕಾಗತ್ತೆ. ಈಸಿಯಾಗಿ ಪೂರ್ತಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಫಸ್ಟ್ ಟೆಸ್ಟಲ್ಲಿ. ಆಲ್ ದ ಬೆಸ್ಟ್ ಮಕ್ಕಳೇ. ಇಲ್ಲಿರೋ ಕ್ವಶನ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ರಿವಿಷನ್ ಮಾಡ್ಕೊಂಡು ಹೋಗಿ. ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಆದರೆ ಏನಾಗುತ್ತೆ, ಕಲ್ತಿರೋ ಕ್ವಶನಿಗೆ ಆನ್ಸರು ಮರ್ತೋಗುತ್ತೆ. ಹಾಗಾಗಿ ಟೆನ್ಷನ್ ಮಾಡ್ಕೋಬೇಡಿ, ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ ಟೆಸ್ಟ್ಗೆ ಹೋಗೋದಕ್ಕಿಂತ ಮುಂಚೆ. ಈ ಚಾನಲಲ್ಲಿ, ಈ ಯೂಟ್ಯೂಬ್ ಚಾನಲಲ್ಲಿ ಸ್ಟಡೀಸಿಗೆ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಸ್ ಇದೆ ನಿಮಗೆ ಹೆಲ್ಪ್ ಆಗುವಂಥದ್ದು. ಅಂದರೆ ನಮಗೆ ಟೆಸ್ಟಲ್ಲಿ ಎಕ್ಸಾಮಲ್ಲಿ ಕಲ್ತಿದ್ದು ಯಾಕೆ ಮರ್ತೋಗಬಾರ್ದು ಅಂದರೆ ನಾವು ಯಾವ ರೀತಿ ಕಲಿಬೇಕು, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂದರೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ, ಟೆಸ್ಟಿಗೆ, ಪ್ರತಿದಿನ ಯಾವ ರೀತಿ ಓದ್ಕೋಬೇಕು, ಮತ್ತು ನಾವೇನೇನು ಮಿಸ್ಟೇಕ್ ಮಾಡ್ತೀವಿ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, MCQs ಯಾವುದೇ MCQsಗೆ ಯಾವ ರೀತಿ ಅಂದರೆ ಗೆಸ್ ಮಾಡಿ ಆನ್ಸರ್ ಮಾಡೋದು, ಈ ಥರ ತುಂಬ ವೀಡಿಯೋಸ್ ಇದೆ. ಅದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಮುಂದೆನೂ ತುಂಬ ಯೂಸ್ಫುಲ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೆ ಬೇರೆ ಯಾವ ಸಬ್ಜೆಕ್ಟಿಂದು ಈ ಥರ ಕ್ವಶನ್ ಪೇಪರ್ಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಆ ಸಬ್ಜೆಕ್ಟಿಂದ ಕ್ವಶನ್ ಪೇಪರ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಟೋಟಲ್ 7 ಕ್ವಶನ್ ಪೇಪರ್ಸ್ ಇದೆ. ಎಲ್ಲ ಕ್ವಶನ್ ಪೇಪರ್ಸು ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅಂದರೆ ರಿಪೀಟ್ ಆಗಿರೋದೇನಿದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಸಪ್ರೇಟಾಗಿ. ಮತ್ತು ಎಲ್ಲ ಕ್ವಶನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ಟೆಸ್ಟಿಗೆ. ಈಗಲಿಂದ ನೀಟಾಗಿ ಪ್ರಿಪೇರ್ ಆಗಿದ್ರೆ ನೀವು ಟೆಸ್ಟಿಗೆ ಪ್ರಿಪೇರ್ ಆಗಿರ್ತೀರ ಅಲ್ವಾ, ಆ ಕ್ವಶನ್ಸ್ ನೆನಪಲ್ಲಿರುತ್ತೆ. ಮತ್ತು ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಟೈಮಲ್ಲಿ, ಪ್ರಿಪ್ರೇಟರಿ ಟೈಮಲ್ಲಿ ಎಲ್ಲ ಹೆಲ್ಪ್ ಆಗುತ್ತೆ. ಸ್ಕಿಪ್ ಮಾಡಬೇಡಿ, ನೀಟಾಗಿ ಕಲೀರಿ. ಹಾಗಾಗಿ ಲಾಸ್ಟ್ ಇಯರ್ದು 7 ಕ್ವಶನ್ ಪೇಪರ್ಸ್ ಇದೆ ಬೇರೆ ಬೇರೆ ಡಿಸ್ಟ್ರಿಕ್ಕಿಂದು. ಇದರಲ್ಲಿರುವಂಥ ಎಲ್ಲ ಕ್ವಶನ್ಸು ನಿಮ್ಮ ಫಸ್ಟ್ ಟೆಸ್ಟಿಗೆ ತುಂಬ ಇಂಪಾರ್ಟೆಂಟು. ಮೋಸ್ಟ್ ಎಲ್ಲ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಇಲ್ಲೂ ನೋಡ್ಬೋದು ನೀವು ಕೆಲವು ಕ್ವಶನ್ಸ್ ಏನಿದೆ 7 ಕ್ವಶನ್ ಪೇಪರ್ಸಲ್ಲಿ ಎಷ್ಟೊಂದು ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಆ ಕ್ವಶನ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಕಲೀರಿ.
ನೀಟಾಗಿ ಓದ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಯಾವ್ಯಾವ ಕ್ವಶನ್ಸ್ ಇದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ನೀಟಾಗಿ ಕಲ್ತ್ಕೊಳ್ಳಿ, ರಿವಿಷನ್ ಮಾಡ್ಕೊಂಡು ಹೋಗಿ ಟೆಸ್ಟ್ ಹೋಗೋದಕ್ಕಿಂತ ಮುಂಚೆ. ಈ ಎಲ್ಲ ಕ್ವಶನ್ಸ್ ನಿಮಗೆ ಬರೀ ಟೆಸ್ಟಿಗೆ ಮಾತ್ರ ಅಲ್ಲ, ಮಿಡ್ ಟರ್ಮ್ ಎಕ್ಸಾಮ್ಗೂ ಇಂಪಾರ್ಟೆಂಟು, ಪ್ರಿಪ್ರೇಟರಿ ಎಕ್ಸಾಮ್ಗೂ ಇಂಪಾರ್ಟೆಂಟ್, ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಮೋಸ್ಟ್ ಇಲ್ಲಿರುವಂಥ ಕ್ವಶನ್ಸೇ ಬರುತ್ತೆ. ಹಾಗಾಗಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಇಷ್ಟು ಕಲ್ತ್ಕೊಂಡ್ರೆ ಸಾಕು, ಈಸಿಯಾಗಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನೀವು ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ಮತ್ತೆ ಬೇರೆ ಯಾವುದ್ಯಾವುದೋ ವಿಡಿಯೋ ವಾಚ್ ಮಾಡಬೇಕು ಅಂತಿಲ್ಲ, ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಹುಡುಕೋದಕ್ಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತಿಲ್ಲ. ಇದೊಂದು ವಿಡಿಯೋ ಸಾಕು, ಇದರಲ್ಲಿರೋ ಕ್ವಶನ್ಸ್ ಕಲ್ತ್ಕೊಳ್ಳಿ, ಸಾಕಾಗತ್ತೆ. ಈಸಿಯಾಗಿ ಪೂರ್ತಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಫಸ್ಟ್ ಟೆಸ್ಟಲ್ಲಿ. ಆಲ್ ದ ಬೆಸ್ಟ್ ಮಕ್ಕಳೇ. ಇಲ್ಲಿರೋ ಕ್ವಶನ್ಸ್ ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ರಿವಿಷನ್ ಮಾಡ್ಕೊಂಡು ಹೋಗಿ. ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಆದರೆ ಏನಾಗುತ್ತೆ, ಕಲ್ತಿರೋ ಕ್ವಶನಿಗೆ ಆನ್ಸರು ಮರ್ತೋಗುತ್ತೆ. ಹಾಗಾಗಿ ಟೆನ್ಷನ್ ಮಾಡ್ಕೋಬೇಡಿ, ನೀಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ ಟೆಸ್ಟ್ಗೆ ಹೋಗೋದಕ್ಕಿಂತ ಮುಂಚೆ. ಈ ಚಾನಲಲ್ಲಿ, ಈ ಯೂಟ್ಯೂಬ್ ಚಾನಲಲ್ಲಿ ಸ್ಟಡೀಸಿಗೆ ಸಂಬಂಧಪಟ್ಟ ಸಾಕಷ್ಟು ವಿಡಿಯೋಸ್ ಇದೆ, ನಿಮಗೆ ಹೆಲ್ಪ್ ಆಗುವಂಥದ್ದು. ಅಂದರೆ ನಮಗೆ ಟೆಸ್ಟಲ್ಲಿ, ಎಕ್ಸಾಮಲ್ಲಿ ಕಲ್ತಿದ್ದು ಯಾಕೆ ಮರ್ತೋಗಬಾರ್ದು ಅಂದರೆ ನಾವು ಯಾವ ರೀತಿ ಕಲಿಬೇಕು, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂದರೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ, ಟೆಸ್ಟಿಗೆ, ಪ್ರತಿದಿನ ಯಾವ ರೀತಿ ಓದ್ಕೋಬೇಕು, ಮತ್ತು ನಾವೇನೇನು ಮಿಸ್ಟೇಕ್ ಮಾಡ್ತೀವಿ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ, MCQs, ಯಾವುದೇ MCQಸ್ಗೆ ಯಾವ ರೀತಿ ಅಂದರೆ ಗೆಸ್ ಮಾಡಿ ಆನ್ಸರ್ ಮಾಡೋದು, ಈ ಥರ ತುಂಬ ವೀಡಿಯೋಸ್ ಇದೆ. ಅದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಮುಂದೆನೂ ತುಂಬ ಯೂಸ್ಫುಲ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇದಿಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೆ ಬೇರೆ ಯಾವ ಸಬ್ಜೆಕ್ಟಿಂದು ಈ ಥರ ಕ್ವಶನ್ ಪೇಪರ್ಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಆ ಸಬ್ಜೆಕ್ಟಿಂದ ಕ್ವಶನ್ ಪೇಪರ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಟೋಟಲ್ 7 ಕ್ವಶನ್ ಪೇಪರ್ಸ್ ಇದೆ. ಎಲ್ಲ ಕ್ವಶನ್ ಪೇಪರ್ಸು ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅಂದರೆ ರಿಪೀಟ್ ಆಗಿರೋದೇನಿದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಸಪ್ರೇಟಾಗಿ. ಮತ್ತು ಎಲ್ಲ ಕ್ವಶನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ಟೆಸ್ಟಿಗೆ. ಈಗಲಿಂದ ನೀಟಾಗಿ ಪ್ರಿಪೇರ್ ಆಗಿದ್ರೆ ನೀವು ಟೆಸ್ಟಿಗೆ ಪ್ರಿಪೇರ್ ಆಗಿರ್ತೀರ ಅಲ್ವಾ, ಆ ಕ್ವಶನ್ಸ್ ನೆನಪಲ್ಲಿರುತ್ತೆ. ಮತ್ತು ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಟೈಮಲ್ಲಿ, ಪ್ರಿಪ್ರೇಟರಿ ಟೈಮಲ್ಲಿ ಎಲ್ಲ ಹೆಲ್ಪ್ ಆಗುತ್ತೆ. ಸ್ಕಿಪ್ ಮಾಡಬೇಡಿ, ನೀಟಾಗಿ ಕಲೀರಿ. ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇಶ್ಯೂಸ್ ಫೇಸ್ ಮಾಡ್ತಿದ್ರೆ, ಅಂದರೆ ಓದಿದ್ದು ಮರ್ತೋಗುತ್ತೆ, ನೆನಪಲ್ಲಿರಲ್ಲ, ಓದೋಕ್ಕೆ ಬೋರ್ ಅನಿಸುತ್ತೆ, ತುಂಬ ಹೊತ್ತು ಕೂತ್ಕೊಂಡು ಓದೋದಕ್ಕಾಗೋದಿಲ್ಲ, ಅಥವಾ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸ್ಟಫ್ ಅನಿಸುತ್ತೆ, ಈ ಥರದ್ದು ಏನಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಮತ್ತು ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಾಯಿದ್ರೆ, ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ, ಆ ಥರ ಏನಾದರೂ ಇದ್ದರೂ ಸಹ ನಂಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಮಕ್ಕಳೇ, ಚೆನ್ನಾಗಿ ಪ್ರಿಪೇರ್ ಆಗಿ. ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಿಮ್ದು ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ನೆಕ್ಸ್ಟ್ ಯಾವ ಟಾಪಿಕಿಂದು ಅಥವಾ ಯಾವ ಸಬ್ಜೆಕ್ಟಿಂದು ವಿಡಿಯೋ ಬೇಕು, ಕ್ವಶನ್ ಪೇಪರ್ಸ್ ಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್.